ಏನಿದು? ಟೋಲ್ ಗೇಟ್ಲಿ ಯಾವ ಗಾಡ್ಸು ಇಲ್ಲ? ಯಾರು ಇರೋದಿಲ್ಲ ಶಂಕರ್. ಇಷ್ಟೇ ಅಲ್ಲ, ಇನ್ ಮುಂದೆ ಬೇಕಾದಷ್ಟಿದೆ, ನೋಡುವಂತೆ ನಡಿ. ಶಂಕರ್, ಇಲ್ಲಿ ಸ್ವಲ್ಪ ನಿಲ್ಸು. ಶಂಕರ್, ಇದು ಮಾಸ್ತಿಯಮ್ಮನ ಗುಡಿ. ಬಹಳ ಸತ್ಯವಾದ ದೇವತೆ. ನಿಮ್ ತಂದೆಯವರು ಸಹ ಯಾವುದೇ ಕೆಲ್ಸಕ್ಕೆ ಹೋಗೋಕ್ ಮೊದಲು ಈ ತಾಯಿ ಆಶೀರ್ವಾದ ಪಡ್ಕೊಂಡೇ ಹೋಗ್ತಿದ್ರಂತೆ. ಚಲುವಾ, ಏನಾಗಿದೆ ನೋಡು. ನಿಮ್ಮ ಧೈರ್ಯ, ನಿಮ್ಮ ಸಾಹಸ ಮೆಚ್ಚಬೇಕಾದ್ದೆ. ಐ ಆಮ್ ಚೋನಿ, ಸನ್ ಆಫ್ ಜಾನಿ. ಸುಮಾರು 20 ವರ್ಷಗಳ ಹಿಂದೆ ಇದೇ ಕಾಡಲ್ಲಿ ನಿಮ್ಮ ತಂದೆ ಹತ್ರ ನಮ್ಮ ತಂದೆ ಜೀಪ್ ಡ್ರೈವರ್ ಕೆಲಸ ಮಾಡ್ತಿದ್ರು. ತಪ್ಪು ದಾರಿಯಲ್ಲಿ ಹೋಗ್ತಿದ್ದವ್ರನ್ನ ಒಳ್ಳೆಯವರಾಗಿ ಮಾಡಿದ್ದೆ ನಿಮ್ಮ ತಂದೆ. ಆ ಕೃತಜ್ಞತೆ ಸಲ್ಸಕ್ಕೋಸ್ಕರ ನಮ್ಮ ತಂದೆ ಜೀವ ಕಾಪಾಡೋಕೆ
ನಿಮ್ ತಂದೆ ತನ್ನ ಪ್ರಾಣನೇ ಕೊಟ್ರು. ರೈಟ್? ಅಂದ್ರೆ ಆ ವಿಷಯ ನನ್ನ ತಂದೆ ನನಗೆ ಹೇಳಿದ್ದಾರೆ. ಟೋನಿ, ನೀವು ಇಲ್ಲಿ? ಅದೋಲ್ ಕಾಣ್ತಿದ್ಯಲ್ಲ, ಭರಣಿ ಎಸ್ಟೇಟ್ಸ್, ಅಲ್ಲೇ ನಾನು ವಾಸ ಮಾಡೋದು. ನೀವು ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಅಂತ ನನಗೆ ಗೊತ್ತು. ಯಾವ ಸಮಯದಲ್ಲಾದ್ರೂ ಸರಿ, ಎಂತ ಸಹಾಯ ಬೇಕಾದ್ರೂ ಸರಿ, ನೀವು ನನ್ನ ನೆನ್ಸ್ಕೊಳಕ್ ಮುಂಚೆ ಈ ಟೋನಿಯಲ್ಲಿ ಇರ್ತಾನೆ. ದಟ್ ಇಸ್ ಟೋನಿ, ಸನ್ ಆಫ್ ಜಾನಿ. ಥ್ಯಾಂಕ್ ಯು ವೆರಿ ಮಚ್. ನೀನೊಬ್ಬ ತಮ್ಮ, ಇವನೊಬ್ಬ ಭಾಮೈದ. ಎತ್ತವ್ರನ್ನ ಬಲಿ ಕೊಟ್ಟಾದ್ರೂ ಶತ್ರುವಿಗೆ ಮಟ್ಟ ಹಾಕೋದು ಈ ಮಾರಪ್ಪ ನಾಯಕನ ಸಿದ್ಧಾಂತ. ಅದನ್ನ ಮರಿಬೇಡಿ. ಏನ್ರೋ ಇದು ಗಲಾಟೆ? ಅಮ್ಮ, ಮೋಹಿನಿ ಕಾಟ ಅಮ್ಮ, ಮೋಹಿನಿ ಕಾಟ. ಮೋಹಿನಿ? ಕರ್ಮ ಕರ್ಮ, ಎಲ್ಲ ಅಪ್ಪನ ಚಾಳಿನೇ. ಮೋಹಿನಿನೂ ಇಲ್ಲ, ಪಿಶಾಚಿನೂ ಇಲ್ಲ. ಹೋಗ್ ಬಿದ್ಕೋ ಹೋಗು. ನೀನನ್ನು ಹೇಳ್ತಾ ಹೋಗಿ ಬಿದ್ಕೊಂತ. ನಾನು ಒಬ್ನೇ ಬಿದ್ಕೋಬೇಕು ಅಂತ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಾನು ನಿನ್ ಹೊಡ್ಕೊಂತೀನಿ, ನನಗೊಂದು ಮದುವೆ ಮಾಡು ಅಂತ. ನೀನ್ ಮದುವೆ ಮಾಡ್ಬಿಟ್ಟಿದ್ರೆ ನನಗೆ ಪಂಚಾಯತಿನ ತಿಲ್ವಾ? ಅಲ್ವೇ ಮತ್ತೆ, ಈ ಮುಸುಡಿಗೆ ಮದ್ವೆ ಬೇರೆ ಕೇಳು. ನೀವೆಲ್ಲ ಇಷ್ಟೊತ್ತಲ್ಲಿ ಯಾಕ್ರೋ ಬಂದ್ರಿ? ಅದೇನಮ್ಮ ಅಲ್ಲ ಹೊಸ ಸಾಹೇಬರು ಬಂದಿದಾರಮ್ಮ. ಹೊಸ ಸಾಹೇಬ್ರ? ಅದೇ ಕುಮಾರ್ ಸಾಹೇಬ್ರಂತಿದ್ರಂತಲ್ಲ, ಅವ್ರ ಮಗ ಅಂತೆ. ಕುಮಾರ್ ಸಾಹೇಬ್ರ ಮಗನ? ಯಾರು ನೀನು? ನಾನು ಕಾಡಿಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ನನ್ನನ್ನೇ ಹಿಂಬಾಲಿಸ್ತಾ ಇದೀಯಾ? ನೀನ ಮಾರಪ್ಪನ ಯಾಕೆ ಕಡೆ ಹೇಳ್ತಾನೆ? ಅಲ್ಲ ಒಡಿಯ, ಯಾವ್ರಾಣೆಗೂ ಅಲ್ಲ. ಮುಚ್ಚು ಬಾಯ್. ನೀ ಯಾರ ಜೊತೆ ಹುಡುಗಾಡ್ತಿದ್ದೀನಿ ಗೊತ್ತಾ? ಒಡಿಯ, ನನ್ನ ಹಣೆಗೂ ಹೇಳ್ತೀವ್ನಿ, ನನ್ ಮಾತ್ ನಂಬಿ. ದ್ರೋಹಿಗಳ ಜೊತೆ ಇರೋ ನಿನ್ ಮಾತನ್ನ ನಾನು ನಂಬೇಕಾ? ಒಡಿಯ, ನಾನಂತವಳಲ್ಲ. ನಂಗೆ ಯಾವ ಪಾಪನೂ ಗೊತ್ತಿಲ್ಲ. ನೀನು ಮೊಸಳೆ ಕಣ್ಣಲ್ಲಿ ಹಾಕಿದ ಮಾತ್ರಕ್ಕೆ ನಾ ಕರ್ಗೆ ಹೋಗ್ತೀನಿ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ. ಹೇಳು, ಯಾತಿಗೋಸ್ಕರ ಇಲ್ಲಿ ಬಂದೆ? ಒಡಿಯ, ಹೆಣ್ಣು ದಿಟಾನೇ ಹೇಳ್ತಾಳೆ ಅಂತ ಗಂಡು ನಂಬಿದ್ದಿದ್ರೆ ರಾಮಾಯಣದಾಗ ಸೀತವ್ವ ಬೆಂಕಿಯಾಗಿ ಬೀಳ್ಬೇಕಾಗಿರ್ಲಿಲ್ಲ. ಒಡಿಯ, ನಮ್ ಕುಲದೇವತೆ ಆ ಮಾಸ್ತವನ್ ಮ್ಯಾಗ ಆಣೆ ಮಾಡಿ ಹೇಳ್ತೀವ್ನಿ, ನನ್ ದಿಕ್ಕಿಲ್ಲ ತಪ್ಪಲಿ, ನನ್ ಸಂಕಟ ನಿಮ್ ತಾವ್ ಹೇಳ್ಕೋಬೇಕು ಅಂತ ಬಂದಿವ್ನಿ. ಆ ಪಾಪಿ ಮಾರಪ್ಪ ನಾಯ್ಕನ್ ಮ್ಯಾಗೆ ಸೇಡ್ ತೀರಿಸ್ಕೋಬೇಕು. ಅವನ್ ರಕ್ತ ನನ್ ಕಣ್ ತುಂಬಾ ನೋಡ್ಬೇಕು ಒಡಿಯ, ನೋಡ್ಬೇಕು. ಯಾಕೆ? ನನ್ನ ಅಪ್ಪ ಅವನ್ನ ಜೀವಂತವಾಗಿ ಸುಟ್ಟಾಕಿ ನನ್ನ ಪರದೇಸಿ ಮಾಡಿದ ರಾಕ್ಷಸ ಅವನೇ ಒಡಿಯ, ಅವನೇ. ನೋಡು, ಅಳೋದ್ರಿಂದ ಆಗೋ ಪ್ರಯೋಜನ ಏನಿಲ್ಲ. ಸಮಾಧಾನ ಮಾಡ್ಕೊ. ನಿನ್ ಸೈಡ್ ಖಂಡಿತ ಈಡೇರುತ್ತೆ. ಬರ್ತೀನಿ ಒಡಿಯ, ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನನ್ ಪಕ್ಷಿ ಚೆನ್ನಾಗಿತ್ತಪ್ಪ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ಅದೇ ಮುಖ, ಅದೇ ಕಣ್ಣು, ಸಾಕ್ಷಾತ್ ಕುಮಾರ್ ಸಾಹೇಬ್ರನ್ನೇ ನೋಡ್ದಂಗಾಯ್ತು. ನಮ್ ತಂದೆ ನಿಮ್ಗೆ ಗೊತ್ತಾ? ಅವ್ರು ಯಾರು ತಾನೇ ಗೊತ್ತಿಲ್ಲ.
ಅವರು ಇಲ್ಲಿ ಎಂತೆಂತ ಕೆಲಸಗಳನ್ನ ಮಾಡಿದ್ರು, ಇಲ್ಲಿನ ದ್ರೋಹಿಗಳನ್ನ ಹೇಗ್ ಮಟ್ಟ ಹಾಕಿದ್ರು ಅನ್ನೋದನ್ನ ಮರೆಯೋಕ್ ಸಾಧ್ಯವೇ? ನಮ್ಮ ಯಜಮಾನ್ರು ಅವ್ರ ಜೊತೆ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ರು. ನಾನು ಅವ್ರ ಮಗ ಗಾಡ್ ತುಕಾರಾಮ್ ಅಂತ. ಅಯ್ಯಯ್ಯೋ ವೆರಿ ಗುಡ್. ಸಾಹೇಬ್ರೆ, ನಿಮ್ ತಂದೆಯವ್ರು ಇಲ್ಲಿಂದ ಹೋದ್ಮೇಲೆ ಈ ಕಾಡ್ನಲ್ಲಿದ್ದ ನೆಮ್ಮದಿಯೆಲ್ಲ ಅವ್ರ ಹಿಂದೆನೇ ಹೊರಟೋಯ್ತು. ಈಗ ನೀವು ಬಂದಿದ್ದೀರಿ, ಇನ್ನು ನಮ್ ಕಷ್ಟವೆಲ್ಲ ಪರಿಹಾರವಾದ ಹಾಗೇನೆ. ನಿಮ್ ಕಷ್ಟ ಏನೇ ಇದ್ರು ನಾನ್ ಪರಿಹರಿಸ್ತೇನೆ. ನಿಮ್ಮಂತ ತಾಯಿಂದ್ರ ಆಶೀರ್ವಾದ ನನ್ನ ಮೇಲಿರುವಾಗ ನನ್ಗೇನ್ ಯೋಚನೆ? ಶರಣು ಒಡೆಯ ಶರಣು. ಈ ಕಾಡ್ನಲ್ಲಿ ವಾಸ ಮಾಡ್ತಿರೋ ಸೋಲಿಗೂ ಸಾಹೇಬ್ರೆ, ಈ ಅಟ್ಟಿ ಯಜಮಾನ ಮಾಸ್ತಯ್ಯ ಅಂತ. ಮಾಸ್ತಯ್ಯ, ನೀವು ನಾವು ಪಡ್ತಿರೋ ಕಷ್ಟನ ನೋಡ್ಲಾರ್ದೆ ಈ ಸಾಹೇಬ್ರನ್ನ ಆ ಮಾಸ್ತವನೇ ಕಳಿಸ್ಕೊಟ್ಟವಳೆ ಈ ಗಂಧದ ಗುಡಿಗೆ. ಎಸ್ ಸರ್, ಥ್ಯಾಂಕ್ ಯು. ನೋಡಿ, ನಮ್ಮ ಪರಿಸರದಲ್ಲಿ ಯಾವ್ಯಾವ ಜಾಗದಲ್ಲಿ ಮರಗಳಿಲ್ವೋ ಅಲ್ಲೆಲ್ಲ ಸೊಸಿಗಳು ನಡೆಸಿ ಅದ್ರ ಬೆಳವಣಿಗೆ ಬಗ್ಗೆ ಸ್ವಲ್ಪ ಶ್ರದ್ಧೆ ವಹಿಸಿ. ಕಾಡು ವೃದ್ಧಿ ಆದಷ್ಟು ನಾಡು ಉದ್ಧಾರ ಆಗುತ್ತೆ. ಅದ್ ಹೇಗೆ ಸರ್? ತುಕಾರಾಮ್, ಹೆಚ್ಚು ಮರಗಳಿದ್ದಷ್ಟು ಕಾಲಕ್ಕೆ ಒಳ್ಳೆ ಮಳೆ ಆಗುತ್ತೆ, ಅದರಿಂದ ಒಳ್ಳೆ ಬೆಳೆ ಆಗುತ್ತೆ, ನಮ್ ದೇಶ ಸುಭಿಕ್ಷವಾಗುತ್ತೆ. ಇವಾಗ ಗೊತ್ತಾಯ್ತು ಸರ್. ಇನ್ಮೇಲೆ ನೋಡ್ತೀರಿ, ಈ ಸುತ್ತಮುತ್ತ ಕಾಡಿನಲ್ಲಿ ಯಾವನಾದ್ರೂ ಒಂದು ಮರ ಅಲ್ಲ ಒಂದು ಕಡ್ಡಿ ಕಡೀರಿ, ನನ್ನ ಮಗನ್ ಕಾಲ್ ಕಡ್ದು ಬಿಡ್ತೀರಿ ಸರ್. ರೈಟ್ ಸರ್, ಟೋನಿ ಬಂದಿದ್ದಾರೆ. ಬಂದೆ.